ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದು ಕಿಚ್ಚ ಸುದೀಪ್ ಅವ್ರ ಬಗ್ಗೆ. ಕಿಚ್ಚ ಸುದೀಪ್ ಅವರ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ. ಮತ್ತೆ ಈ ಒಂದು ವಿಡಿಯೋದ ಮೇಲೆ ತುಂಬಾ ಜನ ಮಿಕ್ಸ್ಡ್ ಒಪಿನಿಯನ್ಸ್ ನ ಕೊಡ್ತಾ ಇದ್ದಾರೆ. ಮೊದಲು ಆ ವಿಡಿಯೋ ನೋಡ್ಕೊಂಡು ಬನ್ನಿ, ಆಮೇಲೆ ಈ ವಿಡಿಯೋದ ಬಗ್ಗೆ ಮಾತಾಡೋಣ. ಕರೆಂಟ್ಲಿ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ನಡೀತಾ ಇದೆ. ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಭೋಜ್ಪುರಿ ದಬಂಗ್ ಮ್ಯಾಚ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಬೌಲರ್ ಮೇಲೆ ಫ್ರಸ್ಟ್ರೇಟ್ ಆಗಿ ಈ ರೀತಿ ಮಾತಾಡಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ. ಸ್ವಲ್ಪ ಜನ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅದೇ ರೀತಿ ಎಲ್ಲಾ ಕಡೆ ಇರ್ಬೇಕಲ್ವಾ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನೊಬ್ರು ಕಿಚ್ಚ ಸುದೀಪ್ ಅವರು ಡಿ ಬಾಸ್ ಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿದ್ದಾರೆ. ಮತ್ತೆ ಮೆಜಾರಿಟಿ ಆಫ್ ದ ಪೀಪಲ್ ಇದೊಂದು ಗೇಮ್, ನಾವು ಗೇಮ್ ಅಲ್ಲಿ ತುಂಬಾನೇ ಇನ್ವಾಲ್ವ್ ಆಗಿರ್ತೀವಿ, ಹಂಗಾಗಿ ಇದೆಲ್ಲ ಕಾಮನ್ ಅಂತಾನು ಕಮೆಂಟ್ಸ್ ಹಾಕಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೇ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್, ಹೇಳಿ ಹೋಗೋ ಕಾರಣ. ಇದು ರವಿ ಬೆಳಗೆರೆ ಸರ್ ಅವರ ಒನ್ ಆಫ್ ದ ಬೆಸ್ಟ್ ನಾವೆಲ್. ಸೊ ಈ ಒಂದು ಬುಕ್ ನ ಸ್ಕ್ಯಾನ್ಡ್ ಕಾಪೀಸ್ ಅಮೆಜಾನ್, ಫ್ಲಿಪ್ಕಾರ್ಟ್ ಮತ್ತೆ ಮೀಶೋ ಅಲ್ಲಿ ಕಮ್ಮಿ ಬೆಲೆಗೆ ಸೆಲ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಭಾವನಾ ಬೆಳಗೆರೆ ಅವರು ಅಮೆಜಾನ್, ಫ್ಲಿಪ್ಕಾರ್ಟ್ ಮತ್ತೆ ಮೀಶೋ ಅವ್ರ ಮೇಲೆ 1 ಕೋಟಿ ಕೇಸ್ ನ ಫೈಲ್ ಮಾಡಿದ್ದಾರೆ. ಇದ್ರ ಬಗ್ಗೆ ಭಾವನಾ ಬೆಳಗೆರೆ ಅವರು ತಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ಇದು ನಮ್ಮ ಪ್ರತಿ, ಹೇಳಿ ಹೋಗು ಕಾರಣ. ಇದು ನಮ್ಮ ಪ್ರತಿ ಭಾವನಾ ಪ್ರಕಾಶನದಿಂದ ಪ್ರಿಂಟ್ ಆಗುವಂಥ ಪುಸ್ತಕ. ನೀವು ನೋಡ್ಬೋದು ಇದ್ರದ್ದು ಕ್ವಾಲಿಟಿ ಹೇಗಿದೆ, ಯಾವ ಥರ ನಾವು ಮಾಡೋದು ಹೇಗಿದೆ ಅಂತ. ಇದೇ ಈಗ ನಾನು ಅಮೆಝಾನ್ನಲ್ಲಿ ಆರ್ಡರ್ ಮಾಡಿದ್ದೀನಿ. ಇದನ್ನು ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಇದನ್ನು ಆರ್ಡರ್ ಮಾಡಿದ್ದೀನಿ, ತೋರಿಸ್ತೀನಿ ಕೂಡ. ಎಂಥ ಗಲೀಜಾಗಿ ಮಾಡಿದ್ದಾರೆ, ಎಷ್ಟು ಅಸಹ್ಯವಾಗಿ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅವ್ರ ಮೇಲೆ ನಾನು ಅಮೆಝಾನ್ ಅವ್ರ ಮೇಲೆ, ಇದು ಅಮೆಝಾನ್ ಅವ್ರು ಮಾಡಿರೋ ಅಂಥದ್ದು ಸ್ಕ್ಯಾನ್ಡ್, ಇದು ಸ್ಕ್ಯಾನ್ ಕಾಪಿ. ಇದಕ್ಕೂ ನಮ್ಮ ಪ್ರತಿಗೂ ಇರೋ ವ್ಯತ್ಯಾಸ ನೋಡಿ ನೀವು ಹೇಗಿದೆ ಅಂತ. ಇದನ್ನು ಅವರು 147 ರೂಪಾಯಿಗೆ ಮಾರ್ತಾ ಇದ್ದಾರೆ ಅಮೆಝಾನ್ ಅವ್ರ ಮೇಲೆ. ನಾನು 1 ಕೋಟಿ ಆಲ್ರೆಡಿ ಕೇಸ್ ಹಾಕೋದಕ್ಕೆ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಒಂದು ಅಮೆಝಾನ್ದು, ಇನ್ನೊಂದು ತೋರಿಸ್ತೀನಿ, ಇನ್ನೂ ಅಸಹ್ಯವಾಗಿದೆ, ಇನ್ನೂ ಗಲೀಜು, ಇದನ್ನು ನೋಡೋಕ್ಕೂ ಆಗೋದಿಲ್ಲ. ಇದು ಹೇಳಿ ಹೋಗೋ ಕಾರಣದ ಇನ್ನೊಂದು ಪ್ರಿಂಟು ಫ್ಲಿಪ್ಕಾರ್ಟಲ್ಲಿ ಮಾರ್ತಾ ಇದ್ದಾರೆ. ಇದಕ್ಕೂ ಪ್ರತಿ ಅಷ್ಟೇ 147 ರೂಪಾಯಿ. ಆನ್ಲೈನ್ ಮಾತ್ರ ಸಿಗುತ್ತೆ. ಇದ್ರದ್ದು ಕ್ವಾಲಿಟಿ ನೋಡಿ ಹೇಗಿದೆ ಅಂತ, ನಮ್ಮ ಪ್ರತಿ ನೋಡಿ ಹೇಗಿದೆ ಅಂತ. ಇದಕ್ಕೂ ಈ ಅಜಗಜಾಂತರ ವ್ಯತ್ಯಾಸ. ಇದನ್ನು ನೋಡಿ. ಇದ್ರ ಜೊತೆಗೆ ತೋರಿಸ್ತಾ ಇದ್ದೀನಿ ಇನ್ನೊಂದು ಮೀಶೋ ಅಂತೆ, ಅದೊಂದು ಆ್ಯಪು. ಅದನ್ನು ಈ ಥರ ಮಾಡಿಟ್ಟಿದ್ದಾರೆ. ಅದ್ರ ಒಳಗಡೆ ನೋಡಿ ಹೇಗಿದೆ ನೋಡಿ ಅದರದ್ದು. ಇದನ್ನು ನೋಡಿದಾಗ ಎಲ್ಲೆಲ್ಲಿಂದ ರಕ್ತ ಕುದೀತಾ ಇದೆ ನನಗೆ ಅಂತಂದರೆ, ಇದನ್ನು ನಾನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಈ 3 ಫ್ಲಿಪ್ಕಾರ್ಟ್ ಆಗ್ಬೋದು, ಅಮೆಝಾನ್ ಆಗ್ಬೋದು, ಮೀಶೋ ಆಗ್ಬೋದು, 3 ಆನ್ಲೈನ್ ವೆಬ್ಸೈಟಿಗೆ ನಾನು ಆಲ್ರೆಡಿ 1 ಕೋಟಿ ಮೊತ್ತನ ನಾನು ಕೇಸ್ ಹಾಕ್ತಾ ಇದ್ದೀನಿ. 3 ಜನ ಇದು ಏನು ಫ್ಲಿಪ್ಕಾರ್ಟು, ಅಮೆಝಾನು ಮತ್ತು ಮೀಶೋ ಏನಿದೆ, ಅವರು ಇದನ್ನು ಫೇಸ್ ಮಾಡಲೇಬೇಕಾಗತ್ತೆ. ಹೌ ಕ್ಯಾನ್ ದೇ ಸೆಲ್ ಇಟ್, ಹೆಂಗೆ ಮಾರ್ತಾರ ಅವರು ನಮ್ಮ ಪ್ರತಿನ ಈ ಥರ ಮಾಡಿ ಅಂತ ಹೇಳಿ. ನೀವು ಕಮೆಂಟ್ಸ್ ನೋಡೋದಾದ್ರೆ ತುಂಬಾ ಜನ ನಮ್ಮ ಸಪೋರ್ಟ್ ನಿಮ್ಮ ಮೇಲೆ ಸದಾ ಇರುತ್ತೆ, ಇವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಇನ್ ಕೆಲವು ಜನ ಮೇಡಮ್ ನಿಮ್ ಬುಕ್ 300 ರೂಪಾಯಿ ಬೀಳುತ್ತೆ, ಕಮ್ಮಿ ಎಲ್ಲಿ ಬೀಳುತ್ತೆ ಅಲ್ಲಿ ಜನರು ಪರ್ಚೇಸ್ ಮಾಡ್ತಾರೆ ಅಂತ ಹಾಕಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಮೈ ಹೌಸ್ ಸ್ಟೇಸ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. Airbnb ಅಲ್ಲಿ ಮನೆ ಬುಕ್ ಮಾಡ್ಕೊಂಡು ಸ್ಟೇ ಮಾಡ್ಲಿಕ್ಕೆ ಬರ್ತೀರಾ, ಆದ್ರೆ ರಿಟರ್ನ್ ಹೋಗ್ಬೇಕಾದ್ರೆ ಯಾಕೆ ಇಷ್ಟು ಗಲೀಜ್ ಮಾಡಿ ಹೋಗ್ತೀರಾ, ನಿಮಗೆ ಸಿವಿಕ್ ಸೆನ್ಸೇ ಇಲ್ವಾ ಅಂತ ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ.
ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ತುಂಬಾನೇ ವೈರಲ್ ಹೋಗಿದೆ. ಮತ್ತೆ ಕಮೆಂಟ್ಸ್ ನೋಡೋದಾದ್ರೆ ಸ್ವಲ್ಪ ಜನ ನೀವು ಕ್ಲೀನಿಂಗ್ ಚಾರ್ಜಸ್ ಕೂಡ ತಗೊಂತೀರಾ, ಹಂಗಾಗಿ ಈ ರೀತಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು ತಪ್ಪು ಅಂತ ಹೇಳಿದ್ದಾರೆ. ಇನ್ ಸ್ವಲ್ಪ ಜನ ಅವ್ರನ್ನ ಬ್ಲಾಕ್ ಲಿಸ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಟೈಮ್ ಅವ್ರ ಬುಕಿಂಗ್ ನ ಕ್ಯಾನ್ಸಲ್ ಮಾಡಿ ಅಂತ ಕಮೆಂಟ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ನೀವೇನಾದ್ರೂ ಆನ್ಲೈನ್ ಇಂದ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡ್ತಿದ್ದೀರಾ ಅಂದ್ರೆ ತುಂಬಾನೇ ಹುಷಾರಾಗಿರಿ. ಯಾಕಂದ್ರೆ ರೀಸೆಂಟ್ಲಿ ಒಬ್ರು ಮೀಶೋ ಇಂದ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಾರೆ. ಆ ಒಂದು ಪ್ರಾಡಕ್ಟ್ ಜೊತೆ ಅವರಿಗೊಂದು ಲಾಟರಿ ಟಿಕೆಟ್ ಕೂಡ ಸಿಗುತ್ತೆ. ಸೊ ಆ ಒಂದು ಲಾಟರಿ ಟಿಕೆಟ್ ಮೇಲೆ ನೀವು ಕಾರು ಮತ್ತೆ ಬೈಕ್ ನ ವಿನ್ ಆಗಿದ್ದೀರಾ, ಇಲ್ಲೊಂದು QR ಕೋಡ್ ಇದೆಯಲ್ಲ ಇದನ್ನ ಸ್ಕ್ಯಾನ್ ಮಾಡಿ ಅಂತ ಹಾಕಿರ್ತಾರೆ. ಅವರು ತಮ್ಮ ಮೊಬೈಲ್ ಇಂದ ಆ ಒಂದು QR ಕೋಡ್ ನ ಸ್ಕ್ಯಾನ್ ಮಾಡಿದಾಗ ಅವರ ಬ್ಯಾಂಕ್ ಅಕೌಂಟ್ ಇಂದ ಅಮೌಂಟ್ ತುಂಬಾನೇ ಡೆಬಿಟ್ ಆಗಿದೆ. ಸೊ ಇದ್ರ ಬಗ್ಗೆ ಶಶಾಂಕ್ ಇನ್ಫೋ ಅವರು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನೀವು ಕೂಡ ಮೀಶೋ ಇಂದ ಪ್ರಾಡಕ್ಟ್ ಗಳನ್ನ ಆರ್ಡರ್ ಮಾಡ್ತಿದ್ರೆ ಹುಷಾರಾಗಿರಿ. ಈಗ ಮೀಶೋ ಅಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ. ಮೀಶೋ ಅಲ್ಲಿ ಪ್ರಾಡಕ್ಟ್ ಗಳನ್ನ ಆರ್ಡರ್ ಮಾಡ್ತಾರವರು ಎಲ್ಲರೂ ಕೂಡ ಹುಷಾರಾಗಿರಿ. ಯಾಕಂದ್ರೆ ಮೀಶೋದ ಒಂದು ಬಿಗ್ಗೆಸ್ಟ್ ಸ್ಕ್ಯಾಮ್ ವಿಡಿಯೋ ವೈರಲ್ ಆಗ್ತಾ ಇದೆ. ಒಂದು ಹುಡುಗ ಆರ್ಡರ್ ಮಾಡಿದ ಪ್ರಾಡಕ್ಟ್ ಜೊತೆಗೆ ಈ ರೀತಿಯ QR ಕೋಡ್ ಇರುವಂತ ಲೆಟರ್ ಕೂಡ ಬಂದಿದೆ. ಆ ಲೆಟರ್ ಅಲ್ಲಿ ಬರೆದಿರುತ್ತೆ ಈ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ನೀವು ಕಾರು ಬೈಕ್ ಗಳನ್ನ ವಿನ್ ಆಗ್ಬೋದು ಅಂತ. ಇದು ಮೀಶೋದವರು ಕಳಿಸಿರೋ ಲೆಟರ್ ಅಲ್ಲ, ಇದು ಬಿಗ್ಗೆಸ್ಟ್ ಸ್ಕ್ಯಾಮ್. ಅಕಸ್ಮಾತ್ ಆಗಿ ನೀವೇನಾದ್ರು ಆ ಸ್ಕ್ಯಾನರ್ ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುವಂತ ಅಮೌಂಟ್ ಎಲ್ಲ ಝೀರೋ ಆಗುತ್ತೆ. ಈ ಒಂದು ಸ್ಕ್ಯಾಮ್ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಕೂಡ ಈ ವಿಷಯ ಗೊತ್ತಾಗಬೇಕು. ನೆಕ್ಸ್ಟ್ ಅಪ್ಡೇಟ್, ಬಿಹಾರ, ರಾಜಸ್ಥಾನ, ಉತ್ತರ ಪ್ರದೇಶ, ಡೆಲ್ಲಿಯಲ್ಲಿ ಸ್ಟೂಡೆಂಟ್ಸ್ ಗಳು ಪ್ರೊಟೆಸ್ಟ್ ನ ಮಾಡ್ತಾ ಇದ್ದಾರೆ. ಏನಕ್ಕೆ ಪ್ರೊಟೆಸ್ಟ್ ನ ಮಾಡ್ತಾ ಇದ್ದಾರೆ ಅಂತ ಕೇಳೋದಾದ್ರೆ, ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅವರು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಮೇಲೆ UGC ಆಕ್ಟ್ ಬಿಲ್ 2026 ನ ಪಾಸ್ ಮಾಡಿದ್ದಾರೆ. ಸೊ ಈ ಒಂದು ಬಿಲ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ SC, ST ಮತ್ತೆ OBC ಸ್ಟೂಡೆಂಟ್ಸ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಅಂದ್ರೆ ಜಾತಿ ಆಧಾರದ ಮೇಲೆ ತಾರತಮ್ಯವನ್ನು ಕಾಣಬಾರದು. ಇದು UGC ಯ ಮೇನ್ ಉದ್ದೇಶ ಆಗಿದೆ. ಆದ್ರೆ ಸ್ಟೂಡೆಂಟ್ಸ್ ಗಳು ಏನಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಇವಾಗ ಒಬ್ಬ ದಲಿತ ವಿದ್ಯಾರ್ಥಿ ಒಬ್ಬ ಅಪ್ಪರ್ ಕ್ಯಾಸ್ಟ್ ವಿದ್ಯಾರ್ಥಿ ಮೇಲೆ ಸುಳ್ಳು ಕೇಸ್ ನ ಫೈಲ್ ಮಾಡಿದ್ರೆ ಆ ಒಂದು ಅಪ್ಪರ್ ಕ್ಲಾಸ್ ವಿದ್ಯಾರ್ಥಿಗೆ ನಮ್ಮ ಜುಡಿಷಿಯಲ್ ಅಂಡರ್ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಆಗುತ್ತೆ. ಅಷ್ಟೇ ಅಲ್ಲ, ಏನಾದ್ರೂ ಆ ದಲಿತ ವಿದ್ಯಾರ್ಥಿ ಕಂಪ್ಲೇಂಟ್ ಮಾಡಿರೋದು ಸುಳ್ಳು ಅಂತ ಸಾಬೀತಾದ್ರೆ ಅವಾಗ ಆ ದಲಿತ ವಿದ್ಯಾರ್ಥಿಗೆ ಯಾವುದೇ ರೀತಿ ಪನಿಷ್ಮೆಂಟ್ ಇಲ್ಲ. ಸುಪ್ರೀಂ ಕೋರ್ಟ್ ಗುರುವಾರ ಬೆಳಗ್ಗೆ ಈ ಒಂದು UGC ಆಕ್ಟ್ ನ ತಡೆ ಹಿಡಿದಿದೆ ಮತ್ತೆ ಗವರ್ಮೆಂಟ್ ಗೆ ಈ ಒಂದು ಬಿಲ್ ನ ಮಾಡಿಫೈ ಮಾಡಿ ಅಂತ ಅಡ್ವೈಸ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, 3 ಜನ ಹುಡುಗರು 10 ವರ್ಷ, 13 ವರ್ಷ ಮತ್ತೆ 14 ವರ್ಷ ವಯಸ್ಸಿನ ಹುಡುಗರು 6 ವರ್ಷ ಹುಡುಗಿನ ಮಾಡಿದ್ದಾರೆ. ಹೌದು, ಈ ಒಂದು ಘಟನೆ ಡೆಲ್ಲಿಯ ಭಜನ್ಪುರ್ ಅಲ್ಲಿ ಜನವರಿ 18ಗೆ ನಡೆದಿದೆ. ಮಧ್ಯಾಹ್ನ ಈ ಒಂದು ಹುಡುಗರು ಆ ಹುಡುಗಿ ಜೊತೆ ಆಟ ಆಡ್ತಿರ್ಬೇಕಾದ್ರೆ ಊಟ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡೋಗಿ ಈ ರೀತಿ ಕೃತ್ಯನ ಮಾಡಿದ್ದಾರೆ. ಕೊನೆಗೆ ಸಂಜೆ ಹುಡುಗಿ ಮನೆಗೆ ವಾಪಸ್ ಬಂದಾಗ ಅವಳ ಬಟ್ಟೆ ಮೇಲಿರೋ ರಕ್ತನ ನೋಡಿ ಪೇರೆಂಟ್ಸ್ ಇಮಿಡಿಯೇಟ್ಲಿ ಹುಡುಗಿನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಮತ್ತೆ ಇಬ್ರು ಹುಡುಗರನ್ನ ಪೊಲೀಸು ಕಸ್ಟಡಿಗೆ ತಗೊಂಡಿದ್ದಾರೆ. ಮತ್ತೆ ಇನ್ನೊಬ್ಬ ಹುಡುಗನ ಹುಡುಕ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ರಣವೀರ್ ಸಿಂಗ್ ಅವ್ರ ಬಗ್ಗೆ. ರಣವೀರ್ ಸಿಂಗ್ ಅವರು 2025ರಲ್ಲಿ ಗೋವಾದಲ್ಲಿ ನಡೆದ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಸ್ಟೇಜ್ ಮೇಲೆ ಕಾಂತಾರ ಚಾಪ್ಟರ್ 1 ಅಲ್ಲಿರುವ ಚಾವುಂಡಿ ದೈವದ ಒಂದು ಸೀನ್ ನ ರಣವೀರ್ ಸಿಂಗ್ ಅವರು ಸ್ಟೇಜ್ ಮೇಲೆ ಮಿಮಿಕ್ರಿ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತೆ ರಣವೀರ್ ಸಿಂಗ್ ಅವರು ಚಾವುಂಡಿ ದೈವನ ಫೀಮೇಲ್ ಗೋಸ್ಟ್ ಅಂತ ಕೂಡ ಸ್ಟೇಜ್ ಮೇಲೆ ಕರೀತಾರೆ. ಸೊ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿತ್ತು. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ರಣವೀರ್ ಸಿಂಗ್ ಅವರು ಮಾಡಿದ್ದು ತಪ್ಪು ಅಂತ ತಮ್ಮ ಒಪಿನಿಯನ್ಸ್ ನ ವ್ಯಕ್ತಪಡಿಸಿದ್ರು. ಕೆಲವು ದಿನಗಳಾದ್ಮೇಲೆ ರಣವೀರ್ ಸಿಂಗ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ಷಮೆ ಕೇಳಿದ್ರು. ನಾನು ರಿಷಬ್ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಮತ್ತೆ ಆ ಒಂದು ಸೀನ್ ನ ಪರ್ಫಾರ್ಮ್ ಮಾಡಕ್ಕೆ ಎಷ್ಟು ಕಷ್ಟ ಅಂತ ಒಬ್ಬ ಆಕ್ಟರ್ ಆಗಿ ನನಗೆ ತುಂಬಾ ಗೊತ್ತಿದೆ. ನಾನು ರಿಲಿಜಿಯಸ್ ಬಿಲೀಫ್ ಗೆ ಹರ್ಟ್ ಮಾಡಿದ್ರೆ ಸಾರಿ ಅಂತ ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿನ ಅಪ್ಲೋಡ್ ಮಾಡಿದ್ರು. ಆದರೆ ಬುಧವಾರ ಜನವರಿ 28ಕ್ಕೆ ಲಾಯರ್ ಪ್ರಶಾಂತ್ ಮಿತ್ತಲ್ ಅವರು ರಣವೀರ್ ಸಿಂಗ್ ಅವ್ರ ಮೇಲೆ ಬ್ಯಾಂಗ್ಳೂರಲ್ಲಿ FIR ನ ರಿಜಿಸ್ಟರ್ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.